ಕೆನರಾ ಬ್ಯಾಂಕ್ದಿಂದ ಬಿ ಸಿ ಕೆಲಸ ಮಾಡ್ತಾಯಿದ್ದೇನೆ ರೀ ಸರ್. ಎನ್ ಆರ್ ಎಲ್ ಎಮ್ 2018ನೇ ಇಸ್ವಿಯಾಗಿಂದನೂ ಎನ್ ಆರ್ ಎಲ್ ಎಮ್ ಟೀಮಿಗೆ ಜಾಯ್ನ್ ಆಗಿದ್ರು ಸರ್. ಪೈಲ LCRP ಕೆಲಸ ಮಾಡ್ತಿದ್ವಿ. ಅದನ್ನು ಇದಾದಮೇಲೆ ಅದನ್ನು ಬಿಟ್ಟು ಬಿ ಸಿ ಕೆಲಸ ಅದನ್ನು ಮಾಡಿದ್ದೇವೆ. ಮಾವುಲಿ ಮಹಿಳಾ ಅಂಬೇವಡಿ ಗ್ರಾಮ ಪಂಚಾಯತ್ ಕೆನರಾ ಬ್ಯಾಂಕ್ ಹನುಮಾನ್ ನಗರ್ ಸರ್, ಬೆಳಗಾವಿ. ನಾ ಅಲ್ಲಿಂದನೇ ಕೆಲಸ ಮಾಡ್ತಾರೆ. ಹಾಂ ಸರ್. ಹಾಂ, ಎನ್ ಆರ್ ಎಲ್ ಎಮ್ ಟೀಮ್ಗಳಿಂದ ಅವರು ಅಲ್ಲಿಂದನೇ ಆಯ್ಕೆ ಮಾಡಿದ್ರು ಸರ್. ಹಾಂ, ಬಿ ಸಿ ಸೆಕ್ಯೂರ್ ಸರ್. ಸರ್ವಿಸ್ ರೀ ಸರ್, PMSBY, PMJJY, PMAPY ಇದು ಇನ್ಶೂರೆನ್ಸ್ ಕೂಡ ಮಾಡ್ತೀವಿ. ಆಮೇಲೆ ಇದ್ರದ್ದು ಅಕೌಂಟ್ ಓಪನ್ ಅದು ಮಾಡ್ತೀವಿ ರೀ ಸರ್. ಆಮೇಲೆ SHG ಮಹಿಳಾ ಮಹತ್ವ ಹೊಸದಾಗಿ ಸಂಘ ತಯಾರು ಮಾಡೋರಿಗೆ ಕೂಡ ನಾವು ಹೆಲ್ಪ್ ಮಾಡ್ತೀವಿ ರೀ. ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿ ಹೆಣ್ಮಕ್ಳನ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆನರಾ ಬ್ಯಾಂಕ್ನಲ್ಲೂ ಕೂಡ ಅಕೌಂಟ್ ತೆಗ್ಸೋಕೆ ಹೆಲ್ಪ್ ಮಾಡ್ತೀವ್ರಿ ಅವ್ರಿಗೂ. ಆಮೇಲೆ ಲೋನೂ ಕೊಡಿಸ್ತೀವ್ರಿ ಅಲ್ಲಿಂದರಾಗ, ಕೆನರಾ ಬ್ಯಾಂಕ್ನಿಂದ ಲೋನ್ ಕೊಡಿಸ್ತೀವ್ರಿ ಅಲ್ಲಿಂದ. ಆಮೇಲೆ ಅವ್ರಿಗೂ ಭಾಳ ಒಳ್ಳೆಯದು ಉಪಯೋಗ ಆಗೈತೆ ಸರ್ ಅದರಿಂದ. ಆಮೇಲೆ ಒಂದು ದಿವ್ಸಕ್ಕೆ 2-3 ಲಕ್ಷ ರೂಪಾಯಿ ಹಿಂಗೆ ಟ್ರಾನ್ಸಾಕ್ಷನ್ ಆಗ್ತೈತೆ ರೀ ಸರ್. ಮಂತ್ಲಿ ಒಂದು 20 ಲಕ್ಷವರೆಗೂ ಅಷ್ಟು ರೀ. ಹಾಂ, ಆಗ್ತದೆ ರೀ. ಕಮಿಷನ್ ಒಂದು 8-9 ಸಾವಿರ ಮಟ್ಟ ಆಗ್ಬೋದು ರೀ ಸರ್. ಹಾಂ, ಬರ್ತದೆ ರೀ. ವಯಸ್ಸಾದವ್ರಿಗೆ ಮನೆಗೆ ಹೋಗ್ತೀವಿ, ಇದನ್ನು ಮಾಡ್ತೇವೆ ರೀ. ಹಿಂಗೆ ಅಂಗವಿಕಲ ಇದ್ದವ್ರಿಗೂ ಕೂಡ ಮನೆಗೆ ಹೋಗಿನೇ ಸರ್ವಿಸ್ ಮಾಡ್ತಾರೆ ಸರ್. ನಮ್ಮ ಊರಿಗೆ 3 ಅಂಬೇವಡಿ ಗ್ರಾಮ ಪಂಚಾಯತಿ 3 ಊರು ಬರ್ತಾವ್ರೆ. ಅಂಬೇವಡಿ, ಮನ್ನೂರು, ಗೋಸ್ಗ 3 ಊರದ್ದು ಸರ್ವಿಸ್ ಕೊಡ್ತಾರೆ ಸರ್. ಹಾಂ, 3 ಊರದ್ದು ಸರ್. ಹಾಂ, ಸಂಘಗಳಿಗೆ ರೀ ಸರ್. ಸಂಘಗಳಿಗೆ ಹೋಗಿ ಎಲ್ಲ ಮತ್ತು ಅವ್ರದ್ದೆಲ್ಲ ಇನ್ಶೂರೆನ್ಸ್ ಈಗ ಧರ್ಮಸ್ಥಳ ಸಂಘದ ಹೆಂಗೆ ಇದೈತ್ರಲ್ಲ ಇನ್ಶೂರೆನ್ಸ್ದು, ಅಂದ್ರೆ ಗಂಡಾಗಲಿ ಹೆಂತಾಗಲಿ ಯಾರ್ದೋ ಒಂದು ಡೆತ್ ಆದ್ರೆ ಅವ್ರದ್ದು ಇದನ್ನು ಮಾಡ್ತಾರೆ, ಅಮೌಂಟ್ ಬರ್ತೈತ್ರಲ್ಲ. ಆ ಥರ ನಮ್ಮ ಇದು ಸಂಜೀವನಿ ಇಲ್ಲದಕ್ಕೋಸ್ಕರ ನಾವು PMSBY ಅವ್ರದ್ದು ಇನ್ಶೂರೆನ್ಸ್ ಮಾಡಿಸ್ಲೇಬೇಕ್ರಿ ಸರ್ ಅವ್ರದ್ದು. ಅದಕ್ಕಾಗಿ ನಾವು PMSBY ಮಾಡ್ರೆ ಅಚಾನಕ್ ಅವ್ರಿಗೆ ಯಾರಿಗೊಬ್ರಿಗೆ ಏನಾದ್ರೂ ಅವ್ರದ್ದು ಲೋನ್ ಒಂದು ಸ್ವಲ್ಪ ಅದರೊಳಗೆ ಕಟ್ಟಾಗಿ ಉಳ್ಕಿದ ಅಮೌಂಟನ್ನ ಅವ್ರಿಗೆ ಮತ್ತೆ ವಾಪಸ್ ಕೊಡೋಕೆ ಹೆಲ್ಪ್ ಆಗೋದು ಅನ್ನೋ ಸಂಬಂಧಾಗ್ರೆ ನಾವು ಪ್ರತಿ ಮಹಿಳಾ SHG ನಮಗಿಲ್ಲಂದ್ರೆ ನಮ್ಮ ಅಂಬೇವಡಿ ಪಂಚಾಯತಿಗೆ 80 SHG ಅದಾವ್ರಿಗೆ ರೀ. ಅದಷ್ಟು ಹೆಣ್ಮಕ್ಳಿಗೂ ನಾವು PMSBY ಎಲ್ಲ ಮಾಡಿಸಿ NRLMದೇ ಪೂರ ಹೆಲ್ಪ್ ಆಗೈತೆ ರೀ ಸರ್. ಅದರಿಂದ ನಮ್ಮ ಮನೆ ಒಂದು ಮೊದಲು ಪೈಲ ಎಲ್ಲಿ ಗ್ರಾಮ ಪಂಚಾಯತ್ ಎಲ್ಲೈತೆ ಅನ್ನೋದನ್ನು ಗೊತ್ತಿದ್ದಿರಲಿಲ್ಲ ರೀ. ಈ NRLM ಸೇರಿದ ಮೇಲೇ ಎಲ್ಲ ಇಷ್ಟು ಮುಂದೆ ಬಂದಿದ್ದು. ಒಂದು ಹೊರಗೆ ಬಂದು ಒಂದು ಮನುಷ್ಯ ಹೆಣ್ಮಕ್ಳು ಹೊರಗೆ ಬಂದು ಏನು ಮಾಡ್ಬೋದು ಅನ್ನೋ ಕಲಿಯೋಕನ ನಮ್ಮ NRLM ಟೀಮ್ನ ಕಾರಣ ಅನ್ಸುತ್ತೆ. ಹೆಲ್ಪ್ ಅಂದ್ರೆ ನಮ್ಮ ಮನೆತನದಂತೂ ನಡೀತದೆ ರೀ ಸರ್. ನಮ್ಮ ಮಕ್ಕಳು ಸ್ಕೂಲ್ದು ನಡೀತದೆ, ಕಲಿಸೋಕ್ಕೂ ಹೆಲ್ಪ್ ಆಗ್ತದೆ ರೀ. ಬಿ ಸಿ ಸಖಿ ಆದರೂ ಒಳ್ಳೇದನ್ನ ರೀ ಸರ್. ಅಂದ್ರೆ ಬ್ಯಾಂಕಿನ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗ್ತೈತೆ ರೀ. ಆಮೇಲೆ ಟ್ರಾನ್ಸಾಕ್ಷನ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಆಮೇಲೆ ಈಗ ಏನೇನೋ ಒಂದೊಂದು ಫ್ರಾಡದು ಏನಾರು ಆಗ್ತಿರ್ತಾರಲ್ಲ ಅದ್ರದ್ದೆಲ್ಲ ಮಾಹಿತಿನೂ ಕೂಡ ಸಿಗ್ತೈತೆ ರೀ ಸರ್. ಇನ್ನೊಬ್ರಿಗೆ ನಾವು ಹೊರಗೆ ಬರ್ದಿದ್ದಾರೆ ಸರ್, ಹೋಗಿ ಮನೆಗೆ ಹೋಗಿ ಅವ್ರಿಗೆ ಹಿಂಗೆ ಆಗ್ತೈತಿ, ಹಿಂಗೆ ಮಾಡೋಕೆ ಹೋಗ್ಬೇಡ್ರಿ, ಯಾರಿಗೂ OTP ಹೇಳಕ್ಕೆ ಹೋಗ್ಬೇಡ್ರಿ, ಸಾಹೇಬರು ಇದಾಗ್ತೈತ್ರಲ್ಲ, ಅದೆಲ್ಲ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೂ ನಮ್ಗೊಂದು ಸ್ವಲ್ಪ ಇದಾಗ್ತಾರೆ ಸರ್. ಮತ್ತು ನಾವೇನು ಹೇಳ್ತೀವಿ ಅದನ್ನೆಲ್ಲ ಮಂದಿನೂ ಕೇಳಿ ಅದನ್ನು ಉಪಯೋಗ ಪಡ್ಕೋತಾರೆ ಸರ್. ಹಾಂ, ಹೆಲ್ಪ್ ಆಗಿದ್ದಾರೆ ಸರ್.